ನನ್ನ ಬಗ್ಗೆ ಭಾವನೆಗಳೇ ಇಲ್ದಿರೋ ಆದಿಶೇಷನ ನಾನು ಹೇಗ್ ಸ್ವೀಕರಿಸ್ಲಿ? ಇಷ್ಟು ದಿನ ನಿನಗೆ ಆದಿಶೇಷ ಯಾರು ಅನ್ನುವುದೇ ಗೊತ್ತಿರಲಿಲ್ಲ. ಈಗ ಅಂತಿಮವಾಗಿ ಆದಿಶೇಷನಾದ್ರೂ ದೊರಕಿದ್ದಾನಲ್ಲ. ಆದಿಶೇಷ ಸಿಕ್ಕಿದ್ದಾನೆ, ಆದ್ರೆ ಅವನ್ ಪ್ರೀತಿಸಿದವನು ಎಲ್ಲೋ ಇದ್ದಾನೆ. ಇವತ್ತಲ್ಲ ನಾಳೆ ನನಗ್ ಸಿಗ್ತಾನೆ ಅನ್ನೋ ಆಶಾ ಭಾವನೆಯಲ್ಲಿ ಬದುಕೋದೇ ಬೇರೆ. ಆದ್ರೆ ಪ್ರೀತಿಸಿದವನು ನನ್ನ ಜೊತೆಗೆ ಇದ್ದಾನೆ, ಆದ್ರೆ ಅವ್ನು ನನ್ನ ಗುರ್ತಿಸ್ತಾ ಇಲ್ಲ. ನನ್ನ ಮೇಲೆ ಅವ್ನ ಪ್ರೀತಿನೇ ಇಲ್ಲ ಅಂದಾಗ ಆಗೋ ನೋವು ಸಂಕಟ ಯಾರಿಗೂ ಬೇಡ. ಪ್ರೀತಿಗೆ ಪರೀಕ್ಷೆಗಳು ಎದುರಾಗೋದು ಸಹಜ. ಆ ಪರೀಕ್ಷೆಗಳನ್ನೆಲ್ಲ ಗೆದ್ದು ಪ್ರೀತಿನ ಪಡ್ಕೊಂಡಾಗ್ಲೇ ಅದು ಪವಿತ್ರ ಪ್ರೀತಿ ಅನ್ನಿಸ್ಕೊಳ್ಳೋದು. ಇನ್ನ ಎಷ್ಟು ಪರೀಕ್ಷೆಗಳನ್ನ ಎದುರಿಸ್ಬೇಕು? ಇಲ್ಲ, ಆಗಲ್ಲ, ನನ್ನಿಂದ ಆಗಲ್ಲ. ನಾನು ಒಂದ್ ನಿರ್ಧಾರಕ್ಕೆ ಬಂದಿದ್ದೀನಿ. ಯಾವ ನಿರ್ಧಾರ? ಶತ್ರು ಸಂಹಾರ ಯಾಗ. ಶಿವಾನಿ, ದುಡುಕಿ ಯಾಕಿಂತ ನಿರ್ಧಾರಗಳನ್ನು ತಗೊಳ್ತಿದ್ಯಾ? ನಾಗಲೋಕದವರು ಶತ್ರು ಸಂಹಾರ ಯಾಗ ಮಾಡೋದು ಅಂದ್ರೆ ಏನರ್ಥ? ನನಗೆ ಬೇರೆ ದಾರಿ ಇಲ್ಲ. ಈಗಾಗಲೇ ಭೂಲೋಕದಲ್ಲಿ ಬೇರೆಯವರು ಮಾಡಿದ ಯಾಗದಿಂದ ನಿನ್ನನ್ನು ನಾನು ರಕ್ಷಿಸಿದ್ದೀನಿ. ಈಗ ನೀನೇ ಯಾಗ ಮಾಡೋಕೆ ಹೊರಟಿದ್ಯಾ? ನಿನ್ನನ್ನು ಮತ್ತೆ ರಕ್ಷಿಸೋಕೆ ನನ್ನಿಂದ ಸಾಧ್ಯವಿಲ್ಲ. ನನಗೆ ಯಾರ ರಕ್ಷಣೆನೂ ಬೇಡ. ನಿನ್ನ ಜೀವವನ್ನೇ ನೀನು ಕಳ್ಕೊಳ್ತೀಯಾ? ಆದಿಶೇಷನೇ ಇಲ್ದಿರೋ ಈ ಬದುಕು ಇದ್ದರೆಷ್ಟು ಹೋದ್ರೆಷ್ಟು? ಕೋಪದಲ್ಲಿ ತಗೊಳ್ಳೋ ನಿರ್ಧಾರಕ್ಕೆ ಬೆಲೆ ಕಟ್ಟಬೇಕಾದ ಜೀವನಾನೇ ತ್ಯಜಿಸೋಕೆ ನಿಂತಾಗ ಇದೆಲ್ಲ ನನಗೆ ಯಾವ ಲೆಕ್ಕ? ನಿನ್ನ ಉದ್ದೇಶ, ನಿನ್ನ ಗುರಿಯನ್ನ ಅರ್ಧಕ್ಕೆ ಅಂತ್ಯಗೊಳಿಸ್ತಿದ್ಯಾ? ನನಗದ್ ಯಾವುದು ಬೇಕಾಗಿಲ್ಲ. ನನ್ನ ಪ್ರೀತಿನೇ ಸಿಗದೆ ಹೋದ್ಮೇಲೆ ನನಗ್ ಬೇರೆ ಯಾವುದು ಬೇಕಾಗಿಲ್ಲ. ನಾನು ನಿರ್ಧಾರ ಮಾಡಿ ಆಗಿದೆ. ಶತ್ರು ಸಂಹಾರ ಯಾಗನ ನಾನು ಮಾಡೇ ಮಾಡ್ತೀನಿ. ಯಜಮಾನ್ರೆ, ನನ್ಗೆ ಒಂದೆರಡು ದಿನ ರಜಾ ಬೇಕಾಗಿತ್ತು. ನಿನಗೆ ರಜಾ ಬೇಕಾ? ಅಲ್ವೋ, ಇಷ್ಟು ವರ್ಷದಲ್ಲಿ ಒಂದು ದಿನಾನೂ ರಜಾ ಕೇಳಿಲ್ಲ ನೀನು. ಇವತ್ತೇನು ಸ್ಪೆಷಲ್? ಅದು ಮದುವೆಗೆ ಡೆಲಿವರಿ ಆಗೋ ತರ ಇದೆ. ಏನೋ ಡೆಲಿವರಿನಾ? ಇನ್ನು 6 ತಿಂಗಳಲ್ವಾ? ಹೌದು, ಆದ್ರೆ ಅದು ಏನೋ ಮಾತಾಡ್ಬೇಕು ಅಂತಿದ್ಯಾ, ಹೇಳ್ತಿಲ್ಲ. ಅದೇನು ಹೇಳು ಯಜಮಾನ್ರೆ. ನಿಮ್ಗೆ ವಿಷಯ ಹೇಳಕ್ ಮುಂಚೆನೆ 3 ತಿಂಗಳಾಗೋಗಿತ್ತು. ಈ ವಯಸ್ಸಲ್ಲಿ ಇವನಿಗೆ ಮಗುನ ಅಂತ ಜನ ಆಡ್ಕೋತಾರೆ ಅಂತ ಹೇಳಿರ್ಲಿಲ್ಲ. ಮಗುನು ಬೇಡ ಅನ್ಕೊಂಡೆ, ಅದಕ್ಕೆ ತಡ ಆಯ್ತು. ಅದ ವಿಷಯ. ಮಗು ದೇವ್ರು ಕೊಡೋದು. 2 ದಿವಸ ಯಾಕೆ, 4 ದಿನ ರಜಾ ತಗೋ. ಯಜಮಾನ್ರೆ, ನನಗೊಂದ್ 2 ದಿನ ಸಾಕು. ಅಪ್ಪ, ಅದು ಬೇಡ. ಅಮ್ಮನ ನಾನು ನೋಡ್ಕೋತೀನಿ. ಓಕೆ? ಲವ್, ನಿನಗೇನೋ ಗೊತ್ತಾಗುತ್ತೆ. ನಿನಗೇನೋ ಗೊತ್ತಾಗೋದಿಲ್ಲ, ಸುಮ್ಮನೆ ಇರು. ಅಪ್ಪ, ತಗೋ ಕಾಫಿ. ನಾನು ಹುಟ್ಟುವಾಗ ಅಮ್ಮ ನೀನ್ ನೋಡ್ಕೊಂಡೆ, ಅವಾಗ ನನ್ ಚಾನ್ಸ್ ಮಿಸ್ ಆಗೋಯ್ತು. ಅದಕ್ಕೆ ಇವಾಗ ನಾನ್ ನೋಡ್ಕೋತೀನಿ. ಓಕೆ? ಅದು ಹಾಗಲ್ಲ ಕಣ. ಅಲ್ಲಾನು ಇಲ್ಲ, ಬೆಲ್ಲಾನು ಇಲ್ಲ. ನಾನು ಹೋಗ್ತಾ ಇದೀನಿ ಅಷ್ಟೇ. ಓಕೆ? ಪ್ಲೀಸ್ ಕಾಫಿ ಕೊಡಿ, ನನ್ನ ಟೇಸ್ಟು. ಯಜಮಾನ್ರೆ, ತ್ರಿಶೂಲು ಏನು ಆಸೆ ಪಡ್ತಾ ಇದ್ದಾನೆ, ಹೋಗ್ಲಿ ಬಿಡ. ಚೇಂಜ್ ಇಲ್ಲ ಆಂಟಿ. ಇಲ್ವಾ ಚೇಂಜು? ಹಲೋ ಸರ್, ಎಕ್ಸ್ಕ್ಯೂಸ್ ಮೀ. ರೀ ಹೋಗ್ರಿ ಆ ಕಡೆ. ನಿಮ್ಮ ಹತ್ರ 500 ಚೇಂಜ್ ಇದೆಯಾ? ಚೇಂಜ್ ಇಲ್ಲ, ಏನಿಲ್ಲ, ಹೋಗ್ರಿ. ಒಂದ್ಸಲ ಚೆಕ್ ಮಾಡ್ಬೋದಲ್ವಾ ಪ್ಲೀಸ್? ಯಾರಿ ನೀ? ನಿಮ್ಮ ಹತ್ರ 500 ಚೇಂಜ್ ಇದೆಯಾ? ಚೇಂಜ್ ನಿಮ್ಮನ್ನೇ ಕೇಳ್ತಾ ಇರೋದು. 500 ಚೇಂಜ್ ಇದೆಯೋ ಇಲ್ವೋ? ಮಿಸ್ಟರ್, ಚೇಂಜ್ ಕೇಳಿದ್ರೆ ರೀ ನಿಮ್ಮನ್ನೇ ರೀ. ಅಯ್ಯೋ ಅಯ್ಯೋ ರಾಮ, ಅಲ್ಲ ಅಟ್ಲೀಸ್ಟ್ ಚೇಂಜ್ ಬೇಡ, ನಿಮ್ ಬೈಕ್ ಆದ್ರೂ ಎತ್ಕೊಂಡು ಹೋಗ್ಬೋದಲ್ವಾ? ಮಿಸ್ಟರ್ ರೀ, ನಿಮ್ಮನ್ನೇ ರೀ. ಅಯ್ಯೋ, ಇವನ್ ಯಾರಪ್ಪ ಲೂಸು, ಬೈಕ್ ಬಿಟ್ಟೆ ಓಡೋಗ್ಬಿಟ್ಟ. ಅಲ್ಲ, ನಾನೇನಾದ್ರೂ ಕೇಳ್ಬಾರ್ದು ಕೇಳಿದ್ನಾ?
500 ಚೇಂಜ್ ಕೇಳ್ದೆ. ನನ್ನೇನಾದ್ರೂ ಕಳ್ಳಿ ಅಂದ್ಕೊಂಡ ಅಂತ ಅದಕ್ಕೆ ಓಡೋಗಿರ್ಬೋದಾ? ಇದೇನಮ್ಮ ಇದು? ಇಷ್ಟೊತ್ತು ಇಷ್ಟೊಂದು ಒದ್ದಾಡ್ತಿದ್ದೋಳು ಇದನ್ನ ಹೇಗ್ ಮಾಡ್ಕೊಂಡಿದ್ದಾಳಲ್ಲ? ಏನಾಯ್ತಮ್ಮ? ಆಗಿದ್ರ ಬಗ್ಗೆ ಯೋಚನೆ ಮಾಡಬೇಡಿಮ್ಮ, ಎಲ್ಲ ಒಳ್ಳೇದಾಗಿದೆ. ನೀವು ನಿಮ್ಮ ಕೆಲಸನ ಮುಂದುವರಿಸಿ. ಓ ದೇವ್ರೆ, ಅಪ್ಪ ಮಗು ಏನೂ ಮಾಡ್ಬೇಡಪ್ಪ, ದಯವಿಟ್ಟು ಅವ್ರನ್ನ ಉಳಿಸ್ಕೊಡು ಪ್ಲೀಸ್ ದೇವ್ರೆ, ಪ್ಲೀಸ್ 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 ಪ್ಲೀಸ್. ನಿಮ್ಗೆ ಹೆಣ್ಮಗು ಆಗಿದೆ, ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರಪ್ಪ. ತ್ರಿಶೂಲ್, ಶಿವಾನಿ, ಹೋದ್ ಕೆಲಸ ಏನಾಯ್ತು? ಶಿವಾನಿ, ಕೈ ಮುಗಿದು ಕೇಳ್ಕೊತೀನಿ, ಒಳ್ಳೆ ಸುದ್ದಿ ಕೊಡು. ಶುಭಾಶಯ ತ್ರಿಶೂಲ್, ನೀನು ಅಣ್ಣ ಆಗಿದ್ಯಾ. ಏನ್ ಹೇಳ್ತದೆ ಶಿವಾನಿ? ನನ್ನ ಅಣ್ಣ ಅದ್ನ? ಒಬ್ಳು ತಂಗಿ ಹುಟ್ಟಿದಾಳೆ. ಹೆಣ್ಮಗು? ತಂಗಿ? ಅಮ್ಮ? ಇಬ್ರು ಆರೋಗ್ಯವಾಗಿದ್ದಾರೆ, ಏನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ತ್ರಿಶೂಲ್, ತ್ರಿಶೂಲ್, ಅಮ್ಮ ಮಗು ಹೋಗ್ ನೋಡು. ಏನು ಆಗಿಲ್ಲ ಅಮ್ಮ, ಭಯ ಕೊಡ್ತಮ್ಮ, ನೀನ್ ಸೇಫ್ ಆಗಿದೆಯಲ್ಲ, ಅಷ್ಟೇ ಸಾಕು. ತಂಗಿನ ಮಾತಾಡ್ಸ್ಕೊಂಡ್ಬರ್ತೀನಿ. ನನ್ ತಂಗಿ. ನಿನ್ ತಾಯಿನ ಮಾತಾಡ್ಸಿದ್ದಾಯ್ತು ತಾನೇ, ಮಗುನ ಆಟ ಆಡ್ಸು. ಯಾಕಂದಮ್ಮ ಹಾಕೊಳ್ಳೋದು ಬಾ. ನನ್ನ ಮೊಮ್ಮಗನ್ನ ನೋಡ್ಬೇಕು ಅಂತ ಆಚೆಗೆ ಬಂದ್ರೆ ನೀನ್ ಕಾಣಿಸ್ತಾ ಇದ್ಯಾ? ದೇವ್ರೆ, ಈ ತಂಗಿನಾದ್ರೂ ಹೇಳಿದ ಮಾತು ಕೇಳಂಗಾಗ್ಲಪ್ಪ.
ಅಣ್ಣ ಸೋ ಬ್ಯಾಡ್. ಏನ್ ನಿನ್ ಮಾತಿನ ಅರ್ಥ? ನಾನ್ ನಿನ್ ಮಾತು ಕೇಳಲ್ಲ ಅಂತನಾ? ಅಜ್ಜಿ ನೋಡಿ ಅಜ್ಜಿ, ಅಣ್ಣ ಹೇಗ್ ರೇಗಿಸ್ತಾನೆ. ಅಣ್ಣ ಅಲ್ವಾ, ರೇಗಿಸ್ತಾನೆ, ಹೋಗ್ಲಿ ಬಿಡು. ಯಾರಿದ್ದಾರೆ ಅಂತ ನೋಡ್ ನಗ್ತಾ ಇದ್ಯಾ? ರೀ, ಮಕ್ಕಳ ಕಣ್ಣಿಗೆ ದೇವ್ರು ಕಾಣಿಸ್ತಾನಂತೆ. ಮಕ್ಕಳನ್ನ ನೋಡಿ ಆಟ ಆಡ್ಸ್ತಾ ಇರ್ತಾನಂತೆ, ಅದಕ್ಕೆ ಮಕ್ಳು ನಗ್ತಾ ಇರ್ತಾರೆ ಹಾಗಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಓಹೋ, ಅಜ್ಜಿ ಬೇರೆ ಏನ್ ಹೇಳಿಲ್ವಾ? ಈಗ ಹೆಂಗಸ್ರೆ ಹೀಗೆ ಕಣೆ, ಏನಾದ್ರೂ ಒಂದು ತೇಪೆ ಹಾಕೋದಕ್ಕೆ ಒಂದ್ ಕಾರಣ ಜಡೆಯಲ್ಲಿ ಕಟ್ಕೊಂಡೇ ಇರ್ತೀರಾ. ಮುತ್ತು ಅಂತೆ ಮುತ್ತು, ನನ್ನ ಕೈಗೆ ಏನಾದರೂ ಸಿಕ್ಕಿದ್ರೆ ಸಾಯಿಸ್ಬಿಡ್ತೀನಿ. ಇನ್ನೊಂದ್ಸತಿ ಮನೆ ಕಡೆ ಕಾಲಿಡಬಾರ್ದು. ನನ್ನ ಬಗ್ಗೆ ಬರ್ತೀರಾ? ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ. ಯಾವ ನೀನು ಹೇಳ್ತೀನಿ. ನನ್ನ ನಿನ್ನ ಹೆಸರು ಪಕ್ಕ ಇಡ್ತೀನಿ. ಆ ಹೆಸರಿಗೆ ಉಸಿರಾಗಿರ್ತೀಯ. ನನ್ನ ತುಂಬಾ ಪ್ರೀತಿಸ್ತೀನಿ ಶಿವ. ನಾನು ಕೂಡ ಆ 2 ಜೀವ ಉಳಿಯತ್ತೆ ಅನ್ನೋದಾದ್ರೆ ನನ್ನ ಜೀವನೇ ಕಳ್ಕೊಳತ್ತ ಸಿದ್ಧ ಶಿವಾನಿ. ನಿನಗೆ ಮಾತು ಕೊಡ್ಬೇಕು ತಾನೆ? ಆದಷ್ಟು ಬೇಗ ನಿನಗೆ ತಾಳಿ ಕೊಡಿಸ್ತೀನಿ, ನಿನಗೆ ಡೈವೋರ್ಸ್ ಕೊಡ್ತೀನಿ. ತ್ರಿಶೂಲ್, ಏನು ನಾನು ಬಂದು ನೀನೇನು ಸಹಾಯ ಮಾಡ್ತೀನಿ ನನಗೆ? ಇದು ಆಫೀಸ್ ಕೆಲ್ಸಕ್ಕೆ ಸಂಬಂಧಪಟ್ಟಿದ್ದು, ಅಂದ್ರೆ ನಿನಗೆ ಸಂಬಂಧ ಪಡದೇ ಇರೋದು. ಬೇಡ, ಥ್ಯಾಂಕ್ಸ್. ಇದು ನಿನಗೆ ಸಂಬಂಧ ಪಡದೇ ಇರೋದು. ಅದು ಏನಾದ್ರು ಹೇಳ್ಬೇಕಿತ್ತಾ? ಏನಿಲ್ಲ, ನಿನಗೆ ಸಂಬಂಧ ಪಡದೇ ಇರೋ ವಿಷಯ. ಅಮ್ಮಂಗೆ ಹೇಳ್ಕೊತೀನಿ. ಶಿವಾನಿ, ನಾಳೆ ಬೆಳಿಗ್ಗೆ ಬೇಗ ಎದ್ದು ರೆಡಿಯಾಗು, ಆಚೆ ಹೋಗೋಣ. ಯಾಕೆ ಹಾಗೆ ನಿಂತಿದ್ಯಾ ಅಜಿತಾ? ಏನಾಯ್ತು? ಅಪ್ಪಾಜಿ, ಆ ಹುಡುಗಿ ಹಿಂದೆ ಸುತ್ತಾಡ್ತಾ ಇದ್ದೆ, ಅವಳ ಚಲನವಲನಗಳನ್ನ ಗಮನಿಸ್ತಾ ಇದ್ದೆ. ಆದ್ರೂ ಅವಳನ್ನ ಮಾತಾಡ್ಸಕ್ ಆಗ್ತಾ ಇಲ್ಲ. ಯಾಕೆ? ಅಂತದ್ದೇನಾಯ್ತು? ಗೊತ್ತಾಗ್ತಾ ಇಲ್ಲ ಅಪ್ಪಾಜಿ. ಅವಳ ಜೊತೆ ಮಾತಾಡಕ್ಕೆ ಸಾಧ್ಯವಾಗ್ತಿಲ್ಲ. ಮಾತು ನಿಂತಾಗ ಅನಿಸ್ತಾ ಇದೆ. ಇದು ಸಹಜವಾದ ಪ್ರಕ್ರಿಯೆ. ಅಂದರೆ ನಿನ್ನಲ್ಲಿ ಪ್ರೀತಿ ಮೂಡುತ್ತಿದೆ. ಈ ತಳಮಳವೇ ಮುಂದೊಂದು ದಿನ ಪೂರ್ಣ ಪ್ರೀತಿಯಾಗುತ್ತದೆ. ಇನ್ನು ನನ್ನಿಂದ ಸಾಧ್ಯವಿಲ್ಲ ಅಪ್ಪಾಜಿ. ಅವಳೊಂದಿಗೆ ಮುಖಕ್ಕೆ ಮುಖ ಕೊಟ್ಟು ಮಾತನಾಡಲು ಸಾಧ್ಯವಾಗುತ್ತಿಲ್ಲ. ಅಪ್ಪಾಜಿ, ಈ ಪ್ರೀತಿಯ ಬದಲು ಯಾರನ್ನಾದರೂ ಕೊಲ್ಲಲು ಹೇಳು. ನೀನು ಅವಳನ್ನು ನಂಬಿಸಿ ಪ್ರೀತಿ ಬರುವ ಹಾಗೆ ಮಾಡಬೇಕು. ಒಮ್ಮೆ ಅವಳು ನಿನ್ನನ್ನು ನಂಬಿ ಪ್ರೀತಿಸಿದರೆ ಅಲ್ಲಿಂದ ಎಲ್ಲವೂ ಸುಲಭ. ಅವಳಿಗೆ ನನ್ನ ಮೇಲೆ ಅನುಮಾನ ಬಂದರೆ? ಆ ಎಚ್ಚರಿಕೆ ಬಹಳ ಅಗತ್ಯ. ಒಂದು ಬಾರಿ ನಿನ್ನ ಮೇಲೆ ಅವಳಿಗೆ ಪ್ರೀತಿ ಬಂದರೆ ನೀನು ಒಂದು ಕಲ್ಲನ್ನು ತಾಕಿ ಎಡವಿದರೂ ಕೂಡ ಅವಳು ಆ ಕಲ್ಲಿಗೆ ಬೈಯುತ್ತಾಳೆ.
ಯಾಕೆ ಅಂದ್ರೆ ಅದೇ ನಿಜವಾದ ಪ್ರೀತಿಗೆ ಇರುವ ಶಕ್ತಿ. ಅಂದರೆ ನೀನು ಅವಳ ಪ್ರೀತಿಯನ್ನು ಗಳಿಸಿದರೆ ಅವಳು ಅವರ ಮನೆಯವರನ್ನೇ ಎದುರು ಹಾಕಿಕೊಂಡು ನಿನ್ನ ಜೊತೆ ಬರಲು ಸಿದ್ಧಳಾಗುತ್ತಾಳೆ. ನೀನು ಅವರ ಪ್ರೀತಿಯನ್ನು ಗಳಿಸಿದರೆ ಮಾತ್ರ ನಾವು ನಾಗಗಳಿಗೆ ಏನಾದರೂ ಮಾಡಲು ಸಾಧ್ಯ. ನೀನು ಈ ಕೆಲಸವನ್ನ ಶತಾಯ ಗತಾಯ ಮಾಡಲೇಬೇಕು ಅಜಿತಾ. ಅಮ್ಮ ಬೇಡ. ಯಾಕೋ ಅಣ್ಣನಾಗಿ ನಿನ್ ಕರ್ತವ್ಯ ಎತ್ಕೊಳ್ಳೋ. ತ್ರಿವಿಕ್ರಮ್, ಮಗುಗೆ ನೀನ್ ಸಕ್ಕರೆ ನೀರು ಕುಡಿಸ್ಬೇಕು. ತಗೋ, ನಾನು ಹೋಗಿ ಸಕ್ಕರೆ ನೀರು ತಗೊಂಡ್ಬರ್ತೀನಿ. ತಗೊಳ, ಸಕ್ಕರೆ ನೀರು ಕುಡಿಸ್. ಇವಳು ಹುಟ್ಟಿರೋದಕ್ಕೆ ನಾನೇ ವಿಷ ತಗೊಂಡು ಸಾಯ್ಬೇಕು ಅನ್ಕೊಂಡಿದ್ದೇನೆ. ಅಂಥದ್ರಲ್ಲಿ ಇವಳು ನಾನು ಸಕ್ಕರೆ ನೀರು ಕುಡಿಸ್ಬೇಕಾ? ಅಮ್ಮ, ನಂಗೆ ಸ್ವಲ್ಪ ಕೆಲಸ ಇದೆ, ಹೋಗ್ಬರ್ತೀನಪ್ಪ. ಇದ್ಯಾಕೋ ನನ್ನ ಕೈ ಹಿಡ್ಕೊಂಡಿದೆ. ಮೊದ್ಲಿಂದ ಹೋದ್ರೆ ಸಾಕು. ಓನ್ ಕಂದ, ಅಣ್ಣ ನಿನ್ನ ಬಿಟ್ಟೋಗ್ಬಾರ್ದು ಅಂತ ಅಣ್ಣನ ಕೈ ಇಟ್ಕೊಂಡಿದ್ಯಾ? ಅಣ್ಣ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಟಾರ್ಚರ್ ಶುರು ಆಯ್ತು. ಮೊದ್ಲಿಂದ ಹೋಗ್ಬೇಕು. ಮಗು ನನ್ನ ಕೈ ಹಿಡ್ಕೊಂಡಿದೆ, ಅದು ಇಷ್ಟೊಂದು ಗಟ್ಟಿಯಾಗಿ ನನ್ನ ಕೈಯಲ್ಲೇ ಬಿಡಿಸ್ಕೊಳಕ್ ಇಲ್ಲ. ಈ ಚಿಕ್ಕ ಮಗುಗೆ ಇಷ್ಟೊಂದು ಶಕ್ತಿ ಇದೆಯಾ? ಅವ್ರ ಅಮ್ಮನ ಹಚ್ಕೊಂಡಿದ್ದಾನಲ್ವಾ, ನಿನ್ನಂತೂ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ. ಎತ್ಕೊಳ. ರೀ, ನನ್ಗೆ ಅಡ್ಗೆ ಮನೇಲಿ ತುಂಬಾ ಕೆಲಸ ಇದೆ. ತ್ರಿವಿಕ್ರಮ್ ಮಗುನ್ ನೋಡ್ಕೊಳ್ಳಿ, ನಾನು ಕೆಲಸ ಮುಗಿಸ್ಕೊಳ್ತೀನಿ. ಈ ಮಗು ಯಾಕಪ್ಪ ವಿಚಿತ್ರವಾಗ್ತಾ ಇದೆ? ಯಾಕೆ ಶಿವಾನಿ ಏನೇನು ಮಾತಾಡ್ತಾ ಇದ್ಯಾ? ಇಲ್ಲಿ ಮನೆಯವ್ರು ಯಾರು ಇಲ್ಲ. ಮನೆಯವ್ರ ಎದುರಿಗೆ ಆಡ್ಬೇಕಾಗಿರೋ ಮಾತನ್ನ ಅವ್ರು ಇಲ್ದೇ ಇರ್ಬೇಕಾದ್ರೂ ಆಡ್ತಾ ಇದೆಯಲ್ಲ. ಏನು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ಯಾ? ನಿಲ್ಸು. ನಾನು ಏನೇ ಹೇಳಿದ್ರು ಏನೇ ಮಾಡಿದ್ರು ನಿನಗಿಷ್ಟ ಬಂದ ಹಾಗೆ ತಗೋತೀಯಲ್ಲ. ಯಾವತ್ತಾದ್ರೂ ನನ್ನ ಮನ್ಸಲ್ಲಿ ಏನಿದೆ ಅಂತ ಯೋಚನೆ ಮಾಡಿದ್ಯಾ ನೀನು? ಕೊನೆ ಪಕ್ಷ ನಾನು ಹೇಳಿದನ್ನ ಅರ್ಥ ಮಾಡ್ಕೊಂಡಿದ್ಯಾ? ಶಿವಾನಿ, ತುಂಬಾ ಟೆನ್ಷನ್ ಆಗಿದೆ ಅನ್ಸುತ್ತೆ. ಒಂದ್ ಸ್ವಲ್ಪ ಸಮಾಧಾನ ಮಾಡೋದು ಮಾಡಬೇಡ ನೀನು. ನನಗೆ ಪ್ರೀತಿ ಬೇಕು, ನೀನ್ ನನ್ನ ಪ್ರೀತಿಸಬೇಕು ಅಷ್ಟೇ. ಇಷ್ಟ ಇಲ್ಲದೆ ಒಬ್ಬರನ್ನ ಹೇಗೆ ಶಿವಾನಿ ಪ್ರೀತಿಸೋದು? ನಾನು ನಿನ್ನ ಇಷ್ಟಪಟ್ಟೆ, ನಿನ್ ಹಿಂದೆ ಬಿದ್ದಿದ್ದೆ, ನೀನನ್ನು ಕಾಡಿಸ್ದೆ, ಕಡೆಗೆ ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ ಮದ್ವೆನೂ ಆಗ್ಬಿಟ್ಟೆ. ಆವಾಗಿಂದ ನೀನನ್ನ ದ್ವೇಷ ಮಾಡಕ್ ಶುರು ಮಾಡಿದ್ಯಾ. ನಾನು ದಡ್ಡ ಶಿವಾನಿ, ನನಗೇನು ಗೊತ್ತಾಗ್ತಾ ಇರಲಿಲ್ಲ. ನನಗೆ ಇವಾಗ ಎಲ್ಲ ಅರಿವಾಗಿದೆ. ನಾನು ತಪ್ಪು ಮಾಡಿದ್ದೀನಿ. ನಾನು ನಿನ್ ಜೀವನದ ಜೊತೆಗೆ ನನ್ನ ಜೀವನ ಹಾಳು ಮಾಡ್ಕೋತಾ ಇದ್ದೀನಿ ಶಿವಾನಿ. ಇಲ್ಲ ತ್ರಿಶೂಲ್, ಇಲ್ಲ. ಇಷ್ಟು ದಿನ ಏನು ಹಾಳಾಗಿರ್ಲಿಲ್ಲ. ಈಗ ನೀನು ತಗೋತಾ ಇರೋ ನಿರ್ಧಾರದಿಂದ ಎಲ್ಲ ಹಾಳಾಗ್ತಿದೆ. ನಿನಗೆ ನನ್ನ ಮೇಲೆ ಪ್ರೀತಿ ಇದೆಯಾ? ಇಲ್ಲ. ನನಗೆ ನಿನ್ನ ಮೇಲೆ ಪ್ರೀತಿ ಇದೆಯಾ? ಇಲ್ಲ. ಹಿಂಗ್ ಇಟ್ಕೊಂಡು ನಾ ಇಬ್ರು ಸಂಸಾರ ಮಾಡೋದು ಸಾಧ್ಯನಾ? ಇಲ್ಲ. ಇದು ನಮ್ಮ ಮನೆಯವರಿಂದ ತುಂಬಾ ದಿನ ಮುಚ್ಚಬೇಕಾಗಲ್ಲ ಶಿವಾನಿ. ನನಗೆ ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ಬೇಕು ಶಿವಾನಿ. ಇದೆಲ್ಲ ಬೇಕು. ನಾನು ನೀನು ದೂರ ಆಗೋದ್ರಿಂದ ನಿನಗ್ ಮುಕ್ತಿ ಸಿಗುತ್ತೆ, ನಿನಗ್ ನೆಮ್ಮದಿ ಸಿಗುತ್ತೆ ಅನ್ನೋದು ತಪ್ಪು ತ್ರಿಶೂಲ್. ನಮ್ಮಿಬ್ರ ಸಂಬಂಧ ಅಂತಿಂತದ್ದಲ್ಲ. ನನ್ನನ್ನ ಶತ್ರು ಅಂತ ಕರೆದೊಳ್ತಾ ನೀನು. ನನಗೂ ಇವತ್ತು ನೀನು ಶತ್ರು ಅಂತ ನೆನೆಸ್ತಾ ಇದೀಯ. ಶತ್ರುಗಳು ಒಟ್ಟಿಗೆ ಇದ್ರು
ಮುಖವಾಡ ಹಾಕೊಂಡು ಜೊತೆಗಿರ್ಬೇಕಾಗತ್ತೆ. ನನಗದಿಷ್ಟ ಇಲ್ಲ. ಬೆಟರ್ ನಾವಿಬ್ರು ದೂರ ಆಗ್ಬಿಡೋಣ. ಅಯ್ಯೋ ತ್ರಿಶೂಲ್, ನೋಡು, ನಾನು ಅವತ್ತು ಮಾಡಿದ ತಪ್ಪು ನನಗೆ ಇವಾಗೆಲ್ಲ ಅರ್ಥ ಆಗ್ತಿದೆ. ಆ ಪರಮೇಶ್ವರ ನನ್ನ ಕಣ್ ತೆರೆಸಿದ್ದಾನೆ. ತ್ರಿಶೂಲ್, ನಮ್ಮಿಬ್ಬರ ಪ್ರೀತಿ ತುಂಬಾ ಪವಿತ್ರವಾದದ್ದು. ನಾವಿಬ್ರು ಇಲ್ಲಿಗೆ ಬಂದಿರೋ ಉದ್ದೇಶನೇ ಬೇರೆ. ನಾನೇನ್ ಗುಡ್ ನೈಟ್. ಏನ್ ಮಾಡ್ತಿದ್ಯಾ ನೀನು? ಮಲ್ಕೋತಾ ಇದ್ದೀನಿ. ನಿನ್ಗೇನ್ ಕಾಣಿಸ್ತದೆ? ನಾನ್ ಕೇಳ್ತಾ ಇರೋದು ಕೆಳಗೆ ಯಾಕೆ ಮಲಗ್ತಾ ಇದ್ಯಾ ಅಂತ. ಇದೊಳ್ಳೆ ಕತೆ ಆಯ್ತಲ್ಲ. ನಾನು ಯಾವಾಗ್ಲೂ ಇಲ್ಲೇ ತಾನು ಮಲ್ಗೋದು. ಓಹೋ, ಕೊಟ್ಟಿರೋ ಮಾತು ಇಷ್ಟು ಬೇಗ ಮರ್ತು ಹೋಯ್ತಾ? ಯಾವ ಮಾತು? ನನ್ನ ಬೈಕೇನ ಈಡೇರಿಸ್ತೀನಿ ಅಂತ ನೀನ್ ಹೇಳಿದ್ದೆ. ಇದೇನಾ ನೀನ್ ಮಾಡ್ತಾ ಇರೋದು? ಅಲ್ಲ, ಆ ಬೈಕಿಗೂ ನಾನಿಲ್ಲಿ ಮಲ್ಕೊಳ್ಳೋದಕ್ಕೂ ಏನ್ ಸಂಬಂಧ ಅರ್ಥ ಆಗ್ತಾ ಇಲ್ಲ. ಮಾತ್ ಕೊಟ್ಮೇಲೆ ಅದನ್ನ ಉಳಿಸ್ಕೋಬೇಕು ತಾನೆ? ಹೌದು. ಉಳಿಸ್ಕೋಬೇಕು ಅಂದ್ರೆ ನೀನು ನನ್ ಗಂಡನಾಗ್ಬೇಕು ತಾನೆ? ಹೌದು. ಗಂಡ ಆದವನು ಹೆಂಡತಿ ಪಕ್ಕ ಮಲ್ಕೋಬೇಕು ತಾನೆ? ಅದಲ್ಲಾಗಲ್ಲ. ಏನೇನ್ ಹೇಳ್ತಾ ಇದೀನಿ ನೀನು? ಕೊಟ್ಟು ಮಾತು ಉಳಿಸ್ಕೋತೀನಿ, ಆದ್ರೆ ಗಂಡನಾಗಲ್ಲ ಅಂದ್ರೆ ಹೇಗಾಗತ್ತೆ ಹೇಳು? ನಿನ್ ಹೊಸ ರೂಲ್ಸ್ ಎಲ್ಲ ಮಾಡಬೇಡ. ನಾನು ಇದಕ್ಕೆಲ್ಲ ಒಪ್ಕೊಳ್ಳಲ್ಲ. ಒಪ್ತೀಯೋ ಬಿಡ್ತೀಯೋ, ಮಾತು ಉಳಿಸ್ಕೊಳ್ಳೋದು ನಿನ್ ಕರ್ತವ್ಯ ತ್ರಿಶೂಲ್. ಉಳಿಸ್ಕೋತೀಯ ಅಂತ ನಾನು ಅಂದ್ಕೊಂಡಿದ್ದೆ. ಏನೋ ನಿನಗ್ ಬಿಟ್ಟಿದ್ದು. ಏನಪ್ಪ ಇದು? ನಾನು ಎಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕಿಸ್ದೆ. ಇವಳ ಮೇಲೆ ಪ್ರೀತಿ ಇಲ್ಲ, ಏನಿಲ್ಲ. ಗಂಡ ಅಂತ ಪಕ್ಕದಲ್ಲಿ ಮಲ್ಕೋಬೇಕಂತೆ. ಒಳ್ಳೆ ಮುಳ್ಳಿನ ಪಕ್ಕದಲ್ಲಿ ಮಲ್ಕೊಂಡಂಗ ಅನ್ಸುತ್ತೆ. ಬಂದೆ. ಶಿವಾನಿ, ಏನ್ ಮಾಡ್ತಾ ಇದ್ಯಾ? ಅಯ್ಯೋ ಕ್ಷಮಿಸು ತ್ರಿಶೂಲ್, ಚಳಿ ಆಗ್ತಿತ್ತು. ಸ್ವಲ್ಪ ಬೆಡ್ಶೀಟ್ ಬೇಕಿತ್ತು. ಸ್ವಲ್ಪ ಯಾಕೆ? ಪೂರ್ತಿ ತಗೊಳಮ್ಮ. ತಗೋ, ಎಲ್ಲ ನೀನೇ ಹೋಗ. ಮತ್ ನಿನಗೆ ಇಲ್ಲಿ ಎಷ್ಟು ದೂರ ಹೋಗೋಕೆ ಪ್ರಯತ್ನ ಪಟ್ಟರು ನನ್ನ ಪ್ರೀತಿನ ನಾನು ಬಿಟ್ಕೊಡಲ್ಲ. ನಿನ್ನ ಮನಸ್ಸಿಂದ ಮಾಯಾಂಗನೆ ಆಡಿಸಿರೋ ಪ್ರೀತಿನ ನಾನು ಮತ್ತೆ ಹುಟ್ಟೋ ಹಾಗೆ ಮಾಡೇ ಮಾಡ್ತೀನಿ. I'm sorry ಅಜ್ಜಿ. I'm really sorry. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು ಅಜ್ಜಿ. ನನಗೆ ಅಂತ ಯಾರೂ ಇಲ್ಲ. ನನ್ನ ಸಹಾಯಕ್ಕೆ ಅಂತ ಬಂದಿದ್ದ ಮಾಯಂಗರೆ ಕೂಡ ಸತ್ತೋದ್ಲು ಅಜ್ಜಿ. ಅಳ್ಬೇಡ ಮಗನೆ, ನಿನಗೆ ಯಾರು ಇಲ್ಲ ಅನ್ನೋದಕ್ಕೆ ನಾನು ಮತ್ತೆ ಹುಟ್ಟಿ ಬಂದಿರೋದು. ನಿನಗೆ ನಾನಿದ್ದೀನಿ. ನನಗೊಂದು ಅರ್ಥ ಆಗ್ತಾ ಇಲ್ಲ. ನೀನ್ ಬರಕ್ ಬಂದಿದ್ಯಾ, ದೊಡ್ಡ ರೂಪದಲ್ಲಿ ಆದ್ರೂ ಬರತ್ತಾನೆ. ಮಗು ರೂಪದಲ್ಲಿ ಏನ್ ಮಾಡಕ್ ಸಾಧ್ಯ? ನಾನು ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ನೀನಿದೆಯಲ್ಲ. ಅಜ್ಜಿ, ನನ್ನಿಂದ ಏನು ಆಗಲ್ಲ. ನಾನು ಸೋತಿದ್ದೀನಿ ಅಜ್ಜಿ. ಸೋತವರಲ್ಲೇ ಹೆಚ್ಚು ಗೆಲ್ಲೋ ಛಲ ಇರೋದು. ಗಾಯಗೊಂಡಿರೋ ನಿನ್ನ ಮತ್ತೆ ಮತ್ತೆ ಕೆಡುತ್ತಾ ಇದ್ದಾರೆ. ನೀನೇನು ಅನ್ನೋದನ್ನ ಸಾಬೀತು ಮಾಡ್ಕೊಳ್ಳೋ ಸಮಯ ಬಂದಿದೆ ತ್ರಿವಿಕ್ರಮ. ಅಜ್ಜಿ, ನೀನ್ ಹೇಳ್ದಷ್ಟು ಸುಲಭ ಅಲ್ಲ ಅಜ್ಜಿ. ನಾನು ಕೊಟ್ಟ ಶಕ್ತಿನ ಬಳಸು, ಎಲ್ಲಾ ಸುಲಭವಾಗುತ್ತೆ. ಅಜ್ಜಿ, ನೀ ನನ್ನ ಶಕ್ತಿ ತುಂಬಿದೆ ನಿಜ. ಆದ್ರೆ ಯಾವ ಶಕ್ತಿ ಅದನ್ನ ಹೇಗ್ ಬಳಸಿದ್ರು ನಂಗೆ ಒಂದು ಗೊತ್ತಿಲ್ಲ. ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಲ್ಲಿ ಕಿತ್ತಿರೋ ಹಾವು ತರ ಆಗಿದ್ದೀನಿ. ಇಡೀ ಪ್ರಪಂಚದಲ್ಲೇ ಉತ್ಕೃಷ್ಟವಾದ ಶಕ್ತಿ ನಿನ್ನಲ್ಲಿರೋದು. ಅದನ್ನ ನೀನು ಸಕ್ರಿಯಗೊಳಿಸಿಕೊಂಡ್ರೆ ನಿನ್ನನ್ನ ಯಾರು ತಡೆಯೋಕೆ ಆಗಲ್ಲ. ಅಜ್ಜಿ,
ಆ ಶಕ್ತಿನ ಹೇಗೆ ಆಕ್ಟಿವೇಟ್ ಮಾಡೋದು, ಹೇಗೆ ಬಳಸೋದು ಹೇಳೋ ಅಜ್ಜಿ. ನಾನು ಬಂದಿರೋದೇ ಅದಕ್ಕೆ. ಆತಂಕ ಬೇಡ. ಅಜ್ಜಿ ನಾನು ಏನ್ ಮಾಡ್ಬೇಕು ಇವಾಗ? ಹತ್ತಿರ ಬಾ. ಸರಿ ಅಜ್ಜಿ, ಆ ಕೆಲಸನ ಇವಾಗಲೇ ಮಾಡ್ತೀನಿ.